കണ്ടെന്ത കാമിനിയെ മന്ത്രിയ കുമാരനു കണ്ടെന്ത കാമിനിയെ മന്ത്രിയ കുമാരക്കും ಬಂಡೆ ರಕ್ಕಸೀವಳೆಂದು ಪೇಳಿಯ ಜನಕ ಅಪ್ಪಯ್ಯ ನೀನಲ್ಲ ಬಂಡೆ ರಕ್ಕಸಿ ಎಂದು ಪೇಳಿಯನು ಆ ಜನಕ ದಿಂಡೆ ಈಕೆಯ ನೋಡೆ ಈಕೆಯ ನೋಡೆ ಏ ಏ ಏ ಏ ಸೊಂಟ ನೋವಾಗುತ್ತೆ. ಅಂತದ್ದಾದೆ ಸರಿ ನೋಡ. ದಿಂಡೆ ರೈಕೆಯ ನೋಡೆ ಚೆಲುವೆ ಸುಬಗೆ ಚೆಲುವೆ ಸುಬಗೆಯು ರತಿಯ ಮಿಗಿಲಾದ ರೂಪವೋಯ್ ಆರತಿಯ ಆರತಿಯ ಅದಲ್ಲ ಆರತಿಯ 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 ಏ ನಂಗೆ ನಾಳೆಗೂ ಕಾರ್ಯಕ್ರಮ ಇದೆ. ಆರತಿಯ ಮಿಗಿಲಾದ ರೂಪಿನವಳು ಕಂಡೆಂದ ಕಾಮಿನಿಯ ಮಂತ್ರಿಯ ಕುಮಾರಗು ಬಂಡೆ ರಕ್ಕಸಿ ಇವಳು ಎಂದು ಪೇಳಿದ ಜನಕ ದಿಂಡೆ ಈಕೆಯ ಕೂಡಿ ನೋಡಿ ಚೆಲುವಿಕೆ ಸುಬಗೆ ರತಿಯ ಮಿಗಿಲಾದ ರೂಪಿನವಳು ಆರತಿಯ ಮಿಗಿಲಾದ ರೂಪಿನವಳು ಮುಂದೆ ಬೇಕಾ ಯಾರೇ ಮೋಹನಕಾರೆ ಮನ್ಮನಹಾರೆ ತುಂಬವಯ್ಯಾರೇ ತಾದಿ ದಿನತೈ ಯಾರೇ ಮೋಹನಕಾರೆ ಯಾರೇ ಮೋಹನಕಾರೆ ಯಾರೇ ಮೋಹನಕಾರೆ ಮನ್ಮನಹಾರೆ ತುಂಬುವಯ್ಯಾರೆ ಯಾರೇ ಮೋಹನಕಾರೆ ಮನ್ಮನಹಾರೆ ತುಂಬುವಯ್ಯಾರೆ ಯಾರೇ ಮೋಹನಕಾರೆ ಯೌವನಹಾರೆ ತುಂಬುವಯ್ಯಾರೆ ಯೌವನಹಾರೆ ತುಂಬುವಯ್ಯಾರೆ ಮನ್ಮನಹಾರೆ ತುಂಬುವಯ್ಯಾರೆ ನೀ ಸೂರೆಗೊಂಡಿಯೇ ಮನವಾ ನೀ ಸೂರೆಗೊಂಡಿಯೇ ಮನವಾ ಸೂರೆಗೊಂಡಿಯೇ ಮನವಾ ಶಶಿವದನೆ ನೀರೆ ಶೃಂಗಾರೆ ಶಶಿವದನೆ ನೀರೆ ಶೃಂಗಾರೆ ಶಶಿವದನೆ ನೀರೆ ಶೃಂಗಾರೆ ಕಾರಡವಿಗೆ ಕೈ ತಂದೆಯ ಕಾರ್ಯವೇನು ಅಸುರೇ ಕಾರಡವಿಗೆ ಐ ತಂದೆಯ ಕಾರ್ಯವೇನು ಅಸುರೇ ಯಾರೇ ಮೋಹನವಾರೆ ಬೇರೆ
ತುಂಬುವಯ್ಯಾರೇ ಯಾರೇ ಯಾರೇ ಮೋವನಗಾರೆ ಮನ್ಮನಹಾರೆ ತುಂಬುವಯ್ಯಾರೇ. ಎಷ್ಟು ಚಂದ ಇದ್ದಾಳೆ. ಎಂತದ ಕಾಡಿ ಹೋಗುವಂತ ಕಾಡಿಗೆಯಿಂದ ಕಾಡಿಂದ ಕಾಡಿ ಬಂದೆ. ಅಪ್ಪಯ್ಯ ಹೇಳಿದ್ದಾನೆ ಏನು ರಕ್ಕಸಿಯನ್ನು ಕೊಲ್ಲಬೇಕು ಎನ್ನುವ ಹಾಗೆ. ಕೊಂದದ್ದೇ ಹೌದು ಅಂತಾದ್ರೆ ಉಪಾಯದಿಂದಾಗ್ಲಿ ನಮ್ಮ ಸಾಮರ್ಥ್ಯದಿಂದಲಾಗಿ ಕೊಂದದ್ದಿದ್ರೆ ರಾಜಕುಮಾರಿಯನ್ನ ಕೊಟ್ಟು ನನಗೆ ಮದುವೆ ಮಾಡುವುದು ಬೇಕಾ? ರಾಜಕುಮಾರಿಯನ್ನ ನಾಯಿ ತಿನ್ಲಿ. ನೋಡಿ ಎಷ್ಟು ಚಂದ ಇದ್ದಾಳೆ. ಇಂಥ ಚಂದದವಳಿರುವಾಗ ರಾಜಕುಮಾರಿ ಯಾರಿಗೆ ಬೇಕು? ಹೌದು. ಸಮಯ ವ್ಯರ್ಥ ಬೇಡ. ಇಲ್ಲ 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 ಮಾತಾಡ್ಸ್ ಏಯ್ ಭಾಗವತ್ರೆ ಎಂತದ ಇದು ರಗಳ ಐತಿ. ಈಗ ಎಂತದ ದೇವ್ರು ಒಂದು ಕೊಟ್ಟರು ಒಂದು ಕೊಡುವುದಿಲ್ಲ. ಒಳ್ಳೇದ ಮನೇಲಿ ಗಲಾಟೆ ಇರುವುದಿಲ್ಲ. ಇಷ್ಟು ಚಂದದ ಮುಖವನ್ನು ಕೊಟ್ಟಿದ್ದಾನೆ ದೇವರು, ಬಾಯೇ ಬರುವುದಿಲ್ಲ. ಮಾತಾಡ್ಲಿಕ್ಕೆ ಬರ್ತದಂತೆ. ಅವಳು ಸ್ವರ ಕೇಳಿದ್ರ ಆ ರೂಪಕ್ಕೆ ಒಪ್ಪುವಂತಹ ಅವಳ ಈ ಅಂಗಸೌಷ್ಠವಕ್ಕೆ ಬೇಡ ಬಿಟ್ಟಾಕ ದೊಡ್ಡ ಶಬ್ದ ಬೇಡ. ಅದು ಗೊತ್ತಾಯ್ತು ನನ್ಗೆ ಗೊತ್ತಾಯ್ತು ಬಿಡ. ಸಣ್ಣ ಸ್ವರ ಹೌದು ಎಷ್ಟು ಮನಸ್ಸಿಗೆ ಮುದ ನೀಡ್ತದೆ. ಕೋಕಿಲ ಗಾನಿ. ಹೆಣ್ಣೆ ನಿನ್ನನ್ನೇ ನಾನು ಕರೆದದ್ದು. ನೀನ್ ಯಾರು? ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ಹೇಳುವಂತವಳಾಗ್ತೀಯ. ನಾನು ಕಾಮಾಕ್ಷಿ ಅಂತ ಈ ಸುಂದರವಾದ ಅರಣ್ಯವನ್ನು ನೋಡಲು ಬಂದಿದ್ದೇನೆ. ಹೀಗೆಲ್ಲ ಬರಬೇಡ. ಇದು ಕಾಡಿಲ್ಲಿ, ಕಾಡಿನಲ್ಲಿ ಕಳ್ಳರೆಲ್ಲ ಇರ್ತಾರೆ. ಈಗ ನೀವಿದ್ದೀರಲ್ಲ. ಇದು ಒಳ್ಳೆ ವಿಷಯ. ಎಂತ ನಾನು ಕಳ್ಳ ಅಂತ ಹೇಳುದ? ಹಾಗಲ್ಲ, ನೀವು ನನ್ನ ಜೊತೆ ಇದ್ದೀರಲ್ಲ ಅಂತ. ಹಿರಿಯಕ್ಕೆ ಅಲ್ವಾ? ನಿನ್ನನ್ನು ಕಂಡ ಕ್ಷಣ ಬಹಳ ಮನಸ್ಸಿಗೆ ನೆಮ್ಮದಿಯಾಯಿತು. ಘೋರವಾಗಿರುವಂತಹ ಕಾನೂನದಲ್ಲಿ ಸುಂದರವಾದಂತಹ ಹೆಣ್ಣು ನಿನ್ನನ್ನು ಕಾಣ್ತಾ ಇದ್ದೇನೆ. ನಿನ್ನನ್ನು ಕಾಣುವಾಗ ನನ್ನ ಒಂದು ನಾಲಿಗೆ ಸಾಕಾಗುವುದಿಲ್ಲ ನಿನ್ನನ್ನು ವರ್ಣನೆ ಮಾಡುವುದಕ್ಕೆ. ಆಕಾಶದ ಅಂಚಿನ ಮಿಂಚಿನ ಗೊಂಚಲು ಕಣ್ಣ ಮುಂದೆ ನಿಂತಿರಬಹುದೇ? ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯು ವರರಸದ ಆಕಾರದ ಸೌರಭು ಎಂದು ಭಾಸವಾಗುತ್ತಿರುವುದು. ನಿನ್ನ ಸೌಂದರ್ಯವನ್ನು ಕಂಡಾಗ ಸುರಶಿಲ್ಪಿಯಾದ ವಿಶ್ವಕರ್ಮನ ಕುಶಲ ಕಲೆಗಾರಿಕೆ ಕುಸಿರಿ ಕಾಯಕ ಒಂದು ಕಾಂಚನ ಕಣ್ಣಿಯಲ್ಲಿ ಕಲೆಗೂಡಿ ನಿಂತಿರಬಹುದೇ? ಗಿರಿಜ ರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸುವಂತಹ ರೂಪಾತಿಶಯ ನಿನ್ನದು. ಬಾಗಿಸಿದ ಹುಬ್ಬೆಂಬ ಕಾಮನ ಬಿಲ್ಲಿಗೆ ಕಣ್ಣಿನ ರೆಪ್ಪೆಗಳೆಂಬ ಹಗ್ಗವನ್ನ ಕಟ್ಟಿ ಕುಡಿನೋಟೆ ಎನ್ನುವಂತಹ ಬಾಣವನ್ನ ಪಟಪಟನೆ ಬಿಡ್ತಾ ಇದ್ದಾನೆ ಮಹಾರಾಜ. ಬೇಕನ ಇದೆಲ್ಲ ಹೇಳ್ಕೊಂಡು ನನ್ನ ಜೀವಮಾನದಲ್ಲಿ ಬಾಯ್ಪಟ ಕಲ್ತದ್ದು ಇದು ಮಾತ್ರ. ನಾನು ಅಂದ್ರೆ ನೀನಷ್ಟು ಚಂದ ಇದ್ದಿ ಅಂತ ಹೇಳಿದ್ದು. ಅದಕ್ಕಾಗಿ ಒಂದು ಮನಸ್ಸು ಮಾಡಿ ನನ್ನ ಮದುವೆ ಆಗ್ತೀಯಾ?